ಆಕಾಶವಾಣಿ ಭದ್ರಾವತಿ. ಅಯೋಧ್ಯೆಯಲ್ಲಿ ಈ ತಿಂಗಳ 22ರಂದು ಸ್ಥಾಪಿಸಲ್ಪಡುವ ಶ್ರೀರಾಮನ 3 ವಿಗ್ರಹಗಳಲ್ಲಿ ಒಂದನ್ನು ನಿರ್ಮಿಸಿದ ಇಡಗುಂಜಿಯ ಗಣೇಶ್ ಎಲ್ ಭಟ್ ಅವರೊಂದಿಗೆ ವಿಶೇಷ ಸಂವಾದ. ಈ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್.ಆರ್. ಭಟ್. ಕೇಳುಗರೆ, ಇದೇ ತಿಂಗಳ 22ನೆಯ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ನಡೆಯುವಂತಹ ವಿಷಯ ತಮಗೆಲ್ಲ ಗೊತ್ತೇ ಇದೆ. ಈ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರವಾಗಿಯೇ ದೇಶದಲ್ಲಿ 3 ಶಿಲ್ಪಿಗಳನ್ನು ರಾಮನ ಮೂರ್ತಿಯನ್ನು ಸ್ಥಾಪಿಸುವುದಕ್ಕೆ ಆಹ್ವಾನ ನೀಡಲಾಗಿತ್ತು. ಆ 3ರಲ್ಲಿ ಮೈಸೂರಿನ ಅರುಣ್ ಯೋಗಿರಾಜ್, ಇಡಗುಂಜಿಯ ಜಿ.ಎಲ್. ಭಟ್ ಮತ್ತು ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆಯವರು ತಮ್ಮ ಕೌಶಲ್ಯದಲ್ಲಿ ಅರಳಿದ ಮೂರ್ತಿಗಳನ್ನು ಒಪ್ಪಿಸಿದ್ದಾರೆ. ಆಯ್ಕೆಯ ಪ್ರಕ್ರಿಯೆಗಳೆಲ್ಲವೂ ಮುಗಿದಿದ್ದು ಅಧಿಕೃತವಾಗಿ ಹೆಸರನ್ನು ತಿಳಿಸುವಂತಹ ಒಂದು ಪ್ರಕ್ರಿಯೆಯೂ ಕೂಡ ನಡೀತಾ ಇದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾನ ಮೂರ್ತಿಯನ್ನು ಕೆತ್ತುವುದಕ್ಕೆ ಹೋದಂಥವರಲ್ಲಿ ಕರ್ನಾಟಕದ ಇಬ್ಬರು ನಮ್ಮ ಗಮನವನ್ನು ಸೆಳೀತಾ ಇದ್ದಾರೆ. ಅವರೇ ಅರುಣ್ ಯೋಗಿರಾಜ್ ಮತ್ತು ಜಿ.ಎಲ್. ಭಟ್. ಇಂದು ನಾವು ರಾಮಲಲ್ಲಾನ ಮೂರ್ತಿಯನ್ನು ನಿರ್ಮಿಸಿದಂತಹ ಹೊನ್ನಾವರದ ಇಡಗುಂಜಿಯ ಗಣೇಶ್ ಎಲ್ ಭಟ್ ಅವರನ್ನ ನಾವು ದೂರವಾಣಿಯ ಮುಖಾಂತರ ಮಾತನಾಡಿಸಿ ಅವರಿಂದ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಗಣೇಶ್ ಭಟ್ ಅವರೇ, ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಶುಭಾಶಯ. ಯಾಕೆ ಅಂತಂದರೆ ಕರ್ನಾಟಕ ಹೆಮ್ಮೆ ಪಡುವಂಥ ಒಂದು ವಿಷಯ, ಕರ್ನಾಟಕದ ಶಿಲ್ಪಿಗಳು ಕೆತ್ತಿದಂತಹ ಒಂದು ರಾಮನ ಮೂರ್ತಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಅಂತಿಮವಾಗಿ ಪ್ರತಿಷ್ಠಾಪನೆ ಆಗೋದು ಯಾವಾಗ ಅಂತ ಆ ದಿನವೇ ಗೊತ್ತಾಗಬಹುದು. ಆದರೆ ಆ 3ರಲ್ಲಿ ತಾವು ಕೂಡ ಒಬ್ಬರು ಅನ್ನೋದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯನೇ. ತಾವು ಈ ಒಂದು ಮೂರ್ತಿ ಶಿಲ್ಪವನ್ನು, ಅದರಲ್ಲಿ ವಿಶೇಷವಾಗಿ ಈ ಬಾಲರಾಮನ ವಿಗ್ರಹವನ್ನು ಕೆತ್ತಬೇಕು ಅಂತ ತಮಗೆ ಎಲ್ಲಿಂದ ಸಂದೇಶ ಬಂತು? ಫೆಬ್ರವರಿ ತಿಂಗಳಿನಲ್ಲಿ ನಾನು ಇಡಗುಂಜಿಯಲ್ಲಿ ಇದ್ದೆ. ಆ ಸಂದರ್ಭದಲ್ಲಿ ಯಾವುದೋ ಧಾರ್ಮಿಕ ಕಾರ್ಯಕ್ರಮಕ್ಕೋಸ್ಕರ ಇಡಗುಂಜಿಗೆ ಹೋದವಾಗ ನನಗೆ ಒಂದು ಫೋನ್ ಬರುತ್ತೆ ಅಯೋಧ್ಯದಿಂದ. ಆ ಫೋನ್ ನಲ್ಲಿ ಹೀಗೆ ಗಣೇಶ್ ಭಟ್ರೆ ಈ ತರ ಒಂದು ಸಂಕಲ್ಪ ಮಾಡ್ಕೊಂಡಿದೀವಿ, ಈ ಸಂಕಲ್ಪಕ್ಕೆ ತಾವು ಬರಬಹುದೇ, ತಾವು ಕೈ ಜೋಡಿಸಬಹುದೇ ಅಂತ ಕೇಳಿದವಾಗ ಆಯ್ತು ಅಂತ ಸಂತೋಷದಿಂದ ಒಪ್ಕೊಂಡು ಫೆಬ್ರವರಿ 8ನೇ ತಾರೀಕಿನ ನಂತರ ನಾವು ಈ ರೀತಿಯಾದಂತಹ ಕಾರ್ಯದಲ್ಲಿ ನಾನು ತೊಡಗಿಕೊಳ್ಳೋದಕ್ಕೆ ನನಗೆ ಅವಕಾಶ ಆಯ್ತು. ಅಂದ್ರೆ ಹಿಂದಿನ ವರ್ಷದ ಫೆಬ್ರವರಿ ತಿಂಗಳಲ್ಲಿ ತಮಗೆ ಅಯೋಧ್ಯೆಯಿಂದ ಕರೆ ಬರುತ್ತೆ. ಕರೆ ಬರ್ತಿದಾಗ ಏನ್ ಅನಿಸ್ತು ಗಣೇಶ್ ಭಟ್ರೆ? ಒಂದು ಬಹಳ ದೊಡ್ಡ ದೇಶಕ್ಕೆ ಬಹಳ ದೊಡ್ಡ ಕೀರ್ತಿ ತರುವಂತಹ ಕೆಲಸ. ಭಾರತೀಯ ಒಂದು ಸಂಸ್ಕೃತಿ ಅಯೋಧ್ಯದಲ್ಲಿ ಅನೇಕ ವರ್ಷಗಳಿಂದ ನಶಿಸಿ ಹೋಗ್ಬಿಟ್ಟಿತ್ತು. ಸಾವಿರಾರು ವರ್ಷಗಳ ಹಿಂದೆ ಇದ್ದಂತಹ ಮೂಲ ದೇವಾಲಯವನ್ನು 1-2 ಬಾರಿ ಒಡೆದಾಕಿ ಅದರ ಯಾವುದೇ ದಾಖಲೆಗಳು ಹೆಚ್ಚು ಸಿಗದೇ ಇದ್ದಷ್ಟರ ಮಟ್ಟಿಗೆ ಎಲ್ಲ ನಾಶ ಮಾಡಲಾಗಿತ್ತು. ಅದನ್ನು ಪುನಃ ಪ್ರತಿಷ್ಠಾಪಿಸಿ ದೇವಾಲಯವನ್ನು ಕಟ್ಟುತ್ತಾ ಇರುವಂತಹದ್ದು ಬಹಳ ಸಂತೋಷದ ವಿಷಯ ಇತ್ತು. ಇಡೀ ಭಾರತೀಯರಿಗೆ ಇದೊಂದು ಹೆಮ್ಮೆಯ ಮತ್ತೆ ಸಂತೋಷದ ಕ್ಷಣಗಳು. ಯಾಕೆಂತಂದ್ರೆ 500-600 ವರ್ಷಗಳ ನಂತರದಲ್ಲಿ ಒಂದು ಭಾರತೀಯ, ಅದು ರಾಮ ಲಲ್ಲಾನ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ಅನ್ನುವಂತಹದ್ದೇ ಅಯೋಧ್ಯೆಯ ಶ್ರದ್ಧಾ ಕೇಂದ್ರದಲ್ಲಿ ನಡೀತಾ ಇರುವಂತಹದ್ದೇ ಒಂದು ಅದ್ಭುತವಾದಂತಹ ಕೆಲಸ ಅನ್ನುವಂತಹದ್ದು ಇಡೀ ಭಾರತೀಯರ ನಂಬುಗೆ. ಇದಕ್ಕೆ ನನ್ನಂತವನನ್ನ ಆಯ್ಕೆ ಮಾಡಿಕೊಂಡು ನನಗೊಂದು ಅವಕಾಶ ಕೊಡ್ತಾರೆ ಅಂತಂದ್ರೆ ನಿಜಕ್ಕೂ ನನಗೆ ಬಹಳ ಸಂತೋಷ. ಮತ್ತೆ ನಾನೇ ನನ್ನನ್ನ ನಂಬಲಾಗದೇ ಇದ್ದಷ್ಟು ಸಂತೋಷವನ್ನ ಅನುಭವಿಸಿದ್ದೆ ನಾನು. ತಾವು ಮೂಲತಃ ಇಡಗುಂಜಿಯ ಗಣೇಶನ ಪ್ರಧಾನ ಅರ್ಚಕರ ಕುಟುಂಬದವರು ಗಣೇಶ್ ಭಟ್ ಅವರೇ. ಅದು ಕೂಡ ಗಣೇಶನ ಸನ್ನಿಧಿಯಲ್ಲಿ ಇರುವಾಗ್ಲೇನೆ ಕೂಡ ಅಯೋಧ್ಯೆಯ ರಾಮಲಲ್ಲಾನ ವಿಗ್ರಹವನ್ನು ಸ್ಥಾಪಿಸಬೇಕು ಅನ್ನುವಂತ ಕರೆ ಬಂದಾಗ ಇದು ಒಂದು ರೀತಿಯಲ್ಲಿ ಗಣೇಶನ ಅನುಗ್ರಹ ಅಂತಾನೆ ಅನಿಸ್ತಲ್ವಾ? ಅಲ್ಲ, ನಾನು ಈ ಕಲಾಕ್ಷೇತ್ರಕ್ಕೆ ಬಂದದ್ದೇ ಗಣೇಶನ ಅನುಗ್ರಹದಿಂದ. ತಮ್ಮೆಲ್ರಿಗೂ ಗೊತ್ತಿದ್ದಂತೆ ನಾನೊಬ್ಬ ವೈದಿಕ ಪರಂಪರೆಯಲ್ಲಿ ಹುಟ್ಟು ಬೆಳೆದಂತವನು. ಇಡಗುಂಜಿ ಮಹಾಗಣಪತಿ ದೇವಸ್ಥಾನದ ಅರ್ಚಕರ ಮಗನಾಗಿದ್ದರಿಂದ ಸಾಕಷ್ಟು ಚಿಕ್ಕ ವಯಸ್ಸಿನಲ್ಲೇನೆ ಆ ಗಣಪತಿಯ ಸಂಪರ್ಕದಲ್ಲಿ ಇದ್ದದ್ರಿಂದ ಈ ಸ್ವರೂಪಗಳು ಮತ್ತೆ ಸಂಸ್ಕೃತದ ಹಿನ್ನೆಲೆ ಇದ್ದಿರಬಹುದು ಅಥವಾ ವೈದಿಕ ಎಲ್ಲ ವಿಧಿವಿಧಾನಗಳ ಬಗ್ಗೆ ಹೆಚ್ಚಿನ ಅಧ್ಯಯನ, ಮಂತ್ರ ಪೂಜೆ ಇತ್ಯಾದಿಗಳೆಲ್ಲ ನನ್ನ ಅಣ್ಣ
ನೆರವೇರಿಸ್ಕೊಂಡು ಬರ್ತಾ ಇದ್ರು ನನಗೆ ಆ ಸ್ವರೂಪಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ಮೂಡಿಸ್ಕೊಳ್ಳೋದಕ್ಕೆ ಆ ಇಡಗುಂಜಿ ಗಣಪತಿಯೇ ಮುಖ್ಯ ಕಾರಣ ಎನ್ನುವಂತದ್ದು ನನಗೆ ಒಂದು ಬಹಳ ಶ್ರದ್ಧೆಯಿಂದ ನಾನು ನಂಬುವಂತಹ ಒಂದು ವಿಷಯ ಇದು. ಹಾಗೇನೆ ಒಂದು ಕುತೂಹಲಕ್ಕೆ ಕೇಳ್ತೇನೆ ಗಣೇಶ್ ಭಟ್ ಅವರೇ, ವೈದಿಕ ಕುಟುಂಬದಲ್ಲಿ ಜನಿಸಿದಂತವರಿಗೆ ಈ ಶಿಲ್ಪಶಾಸ್ತ್ರದ ಮೇಲೆ ಆಸಕ್ತಿ ಹೇಗೆ ಬಂತು? ಅದೇನೆ ನನಗೆ ಏನಾಯ್ತು, ಸ್ವರೂಪವನ್ನು ನೋಡ್ತಾ ಇದ್ನಲ್ಲ, ಇಡಗುಂಜಿ ಮಹಾಗಣಪತಿಯ ಒಂದು ವಿಶೇಷವಾದ ಲಕ್ಷಣಗಳಿದೆ. ಅದು ಪ್ರಪಂಚದಲ್ಲಿಯೇ ಇನ್ನೊಂದು ಈ ತರಹದ ಶಿಲ್ಪಗಳು ನಿಮಗೆ ಸಿಕ್ಕೋದಿಲ್ಲ. ಅದು ಅತ್ಯಂತ ಪುರಾತನವಾದಂತಹ ಶಿಲ್ಪ ಲಕ್ಷಣಗಳನ್ನು ಹೊಂದಿದಂತಹ ಇಡಗುಂಜಿ ಮಹಾಗಣಪತಿಯ ಸ್ವರೂಪ ಆಗಾಗ ನೋಡ್ತಾ ಆ ಶಿಲ್ಪಿಗಳ ಅಥವಾ ಆ ಸ್ವರೂಪದ ಕಲ್ಪನೆ ನನ್ನ ಮನಸ್ಸಿನಲ್ಲಿ ಮೂಡ್ತಾ ಯಾಕಂದ್ರೆ ಪ್ರತಿ ವಾರಕ್ಕೊಂದು 4 ಸಾರಿ ಅಂತೂ ಖಂಡಿತವಾಗೂ ನಾನಲ್ಲಿ ಇರ್ತಾ ಇದ್ದೆ. ಆ ಸ್ವರೂಪವನ್ನು ಮುಟ್ಟುತ್ತಾ ಇದ್ದೆ. ಅಭಿಷೇಕ ಮಾಡುವಾಗಲಿ ಅಥವಾ ಅರ್ಚನೆ ಮಾಡುವಾಗಲಿ ಅಥವಾ ಅಲಂಕಾರ ಮಾಡುವಾಗಲಿ ಆ ಭಾಗಗಳನ್ನೆಲ್ಲ ಮುಟ್ಟಿದಾಗ ಆ ಸ್ವರೂಪಗಳ ಸ್ಪಷ್ಟತೆ ಕಣ್ಣು ಮತ್ತೆ ಕೈಗೆ ನನಗೆ ಅಪೀಲ್ ಆಗ್ತಾ ಹೋಗ್ತಾ ಇತ್ತು. ಒಂದು ಭಾವನೆ ಮೂಡ್ತಾ ಇತ್ತು. ಆ ಲಕ್ಷಣಗಳು ಎಷ್ಟು ಚೆನ್ನಾಗಿದೆ, ಆ ಪಾದ ಎಷ್ಟು ಚೆನ್ನಾಗಿದೆ, ಹಸ್ತ ಎಷ್ಟು ಚೆನ್ನಾಗಿದೆ, ಮುಖ ಹೇಗೆ ಶೋಭಾಯಮಾನವಾಗಿ ಕಾಣ್ತಾ ಇದೆ. ವಿಶೇಷವಾದ ಸಂಯೋಜನೆ ಇಡಗುಂಜಿ ಮಹಾಗಣಪತಿ, ತಮ್ಗೆಲ್ರಿಗೂ ಗೊತ್ತಿದ್ದ ಹಾಗೇನೆ. ಅದನ್ನ ನೋಡ್ತಾ ನನ್ನ ಮನಸ್ಸಿನೊಳಗಡೆಗೆ ನಾನು ಈ ಕಲೆಯನ್ನ ತುಂಬ್ಕೊಂಡ್ಬಿಟ್ಟಿದ್ದೆ. ನಾನೇ ಆಗ್ಲೇನೆ ನನ್ನೊಳಗಿರುವ ಮಾನಸಿಕ ಶಿಲ್ಪಿ ಜಾಗೃತಗೊಂಡು ಬಿಟ್ಟಿದ್ದ. ಅವಕಾಶ ಸಿಕ್ತು, ತಂದೆಯವರು ಹೇಳ್ಕೊಂಡೆ ಹೀಗೆ ನನಗೆ ಕಲಿಬೇಕು ಅಂತ. ಅವರು ಅದನ್ನ ಪ್ರೋತ್ಸಾಹ ಪೂರ್ವಕವಾಗಿ ನನ್ನನ್ನು ಕಳಿಸ್ಕೊಟ್ಟು ಈ ಕ್ಷೇತ್ರಕ್ಕೆ ನಾನು ಸಂಪೂರ್ಣವಾಗಿ ನೆಲೆ ನಿಲ್ಲುವುದಕ್ಕೆ ಅವರ ಸಂಪೂರ್ಣ ಆಶೀರ್ವಾದ ನನ್ನ ಹಿಂದೆ ಇತ್ತು ಅನ್ನುವಂಥದ್ದು ನನಗೆ ಒಂದು ಸಮಾಧಾನ, ಸಂತೋಷ. ಸಾಮಾನ್ಯವಾಗಿ ಶಿಲ್ಪಶಾಸ್ತ್ರ ಅಂತಂದ್ರೆ ಒಬ್ಬ ಗುರು ಇರಲೇಬೇಕು. ತಮಗೆ ಗುರುಗಳು ಯಾರಾಗಿದ್ರು? ಪ್ರಾರಂಭಿಕ ಹಂತದಲ್ಲಿ ನನಗೆ KG ಶಾಂತಪ್ಪ ಗುಡಿಗಾರ್ ಅಂತ ಒಬ್ರು ಸಾಗರದ ಒಬ್ರು ಗುಡಿಗಾರ ಕಲಾವಿದರು ನನ್ನನ್ನ ಪ್ರಾರಂಭಿಕ ಎಲ್ಲ ಕಲಾ ಶಿಕ್ಷಣಗಳನ್ನ ನೀಡಿದ್ರು. ಗಂಧದ ಕೆತ್ತನೆಯಲ್ಲಿ ಮತ್ತೆ ಮರದ ಕೆತ್ತನೆಯಲ್ಲಿ ನಾನು ತರಬೇತಿಯನ್ನು ಪಡೆದಿದ್ದೆ. ಅದಾದ ನಂತರ ನಾನು ಬೆಂಗಳೂರಿಗೆ ಬಂದೆ. ಈ ಕಲೆಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು, ಭಾರತೀಯ ಸಾಂಪ್ರದಾಯಿಕ ಶೈಲಿಗಳ ಅಧ್ಯಯನ ಮಾಡಬೇಕು. ಭಾರತದಲ್ಲಿ 2000 ವರ್ಷಗಳ ಹಿಂದೆ ಯಾವ್ಯಾವ ಶೈಲಿಗಳು, ಯಾವ್ಯಾವ ಮಾಧ್ಯಮಗಳಲ್ಲಿ ಯಾವ್ಯಾವ ಕಲೆಗಳು ಪ್ರಕಟಗೊಂಡವು, ಅದು ಇಡೀ ಭಾರತವನ್ನ ಒಂದುಗೂಡಿಸಿಕೊಂಡು ಹಲವು ಶೈಲಿಗಳಿದ್ರೂ ಕೂಡ ಸಾಂಪ್ರದಾಯಿಕವಾಗಿ ಯಾವ ಲಕ್ಷಣವನ್ನ ಹೊಂದಿರಬೇಕು, ಭಾರತೀಯ ಶಿಲ್ಪ ಶೈಲಿಗಳ ಲಕ್ಷಣಗಳೆಲ್ಲವೂ ಒಂದೇ. ಮಾಧ್ಯಮಗಳು ಬೇರೆ ಇದ್ದಿರಬಹುದು, ಹೇಗೆ ಭಾಷೆ ಬೇರೆ ಬೇರೆ, ಪ್ರಾಂತ್ಯ ಬೇರೆ ಬೇರೆ ಇದ್ರೂ ಭಾರತೀಯತೆಯ ನಂಬಿಕೆ, ಸಂವಿಧಾನ ಎಲ್ಲ ಒಂದೇ ಹೇಗೆ ಇರ್ತದೋ ಹಾಗೇನೆ ಶಿಲ್ಪಶಾಸ್ತ್ರದಲ್ಲಿಯೂ ಕೂಡ ಮುಖ್ಯವಾದ ಶಾಸ್ತ್ರೀಯ ಶಿಲ್ಪದ ಲಕ್ಷಣಗಳೆಲ್ಲವೂ ಒಂದೇ. ಆದ್ರೆ ಅದನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಸೃಷ್ಟಿಸಿರ್ಬಹುದು. ಗ್ರಾನೈಟ್ ಅಲ್ಲಿ ಮಾಡಿರ್ಬಹುದು, ಸೋಪ್ ಸ್ಟೋನ್ ನಲ್ಲಿ ಮಾಡಿರ್ಬಹುದು, ಸ್ಯಾಂಡ್ ಸ್ಟೋನ್ ನಲ್ಲಿ ಮಾಡಿರ್ಬಹುದು, ಅಥವಾ ಮಾರ್ಬಲ್ ನಲ್ಲಿ ಮಾಡಿರ್ಬಹುದು. ಮುಖ್ಯ ಲಕ್ಷಣಗಳೆಲ್ಲ ಈ ಹಿಂದೆ ಸುಮಾರು 15-16ನೇ ಶತಮಾನಗಳಿಗಿಂತ ಹಿಂದೆ ಲಕ್ಷಣಗಳೆಲ್ಲ ಒಂದೇ ಆಗಿದ್ವು. ಶೈಲಿಗಳಿಗೆ ಅನುಗುಣವಾಗಿ ಮಾಧ್ಯಮಗಳನ್ನ ಬಳಸಿಕೊಂಡು ಶಿಲ್ಪಿಗಳು ತಮ್ಮ ಪ್ರತಿಭೆಯನ್ನ ಮೆರೆದದ್ದು ಇಡೀ ಭಾರತದಾದ್ಯಂತ ನಮಗೆ ಕಂಡು ಬರುತ್ತೆ. ಈ ಅಧ್ಯಯನ ಮಾಡೋದಕ್ಕೆ ಎಲ್ಲ ಅವಕಾಶ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ದೇವಲಕುಂದ ವಾದಿರಾಜ ಅಂತ ಒಬ್ರು ಮಹಾನ್ ಶಿಲ್ಪಿಗಳಿದ್ರು. ದೇಶದಲ್ಲಿ ವಿದೇಶದಲ್ಲಿ ಎಲ್ಲ ತುಂಬಾ ಪ್ರಖ್ಯಾತಿ ಪಡೆದಂತವ್ರು. ಅಂತವರ ಮಾರ್ಗದರ್ಶನ ನನಗೆ ಸಿಕ್ತು. ಒಂದು 10 ವರ್ಷಗಳ ಕಾಲ ಅವರ ಜೊತೆಗೆ ಇದ್ದು ಅಧ್ಯಯನ ಮಾಡೋದಕ್ಕೆ, ಭಾರತದ ಎಲ್ಲಾ ಕಲೆಗಳನ್ನ ಅಧ್ಯಯನ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು. ಶಿಲ್ಪಶಾಸ್ತ್ರದ ಅಧ್ಯಯನ ಮಾಡೋದಕ್ಕೆ ಪ್ರೊಫೆಸರ್ SK ರಾಮಚಂದ್ರ ರಾವ್ ಅನ್ನುವಂತ ಒಂದು ಮಹಾನ್ ಸ್ಕಾಲರ್ ಅವರು, ಅಂತವರ ಒಂದು ಸಾನ್ನಿಧ್ಯ ನನಗೆ ಸಿಕ್ಕಿ ಕಲಿಯೋದಕ್ಕೆ ನನಗೆ ಹೆಚ್ಚಿನ ಅವಕಾಶ ಆಯ್ತು. ಹಾಗೆ ಅದರ ಜೊತೆಗೆ ಪ್ರಾತ್ಯಕ್ಷಿಕವಾಗಿ ನಾನು ಕ್ಷೇತ್ರಗಳನ್ನ ಭೇಟಿ ಮಾಡಿ ಗುರುಗಳೊಟ್ಟಿಗೆ ಭಾರತದ ಬೇರೆ ಬೇರೆ ದೇವಾಲಯಗಳಿಗೆ ಮತ್ತೆ ಬೇರೆ ಬೇರೆಯ ಶಿಲ್ಪ ಲಕ್ಷಣಗಳನ್ನೆಲ್ಲ ಅಧ್ಯಯನ ಮಾಡೋದಕ್ಕೆ ಅವಕಾಶ ಆಗಿ ಏನೋ ತಕ್ಕ ಮಟ್ಟಿಗೆ ಶಿಲ್ಪಕಲೆಯನ್ನು ಅಧ್ಯಯನ ಮಾಡಿಕೊಂಡು ಈಗ ಆ ವೃತ್ತಿಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೆ. ಹಾಗೆ ತಾವು ಪ್ರಾಂಶುಪಾಲರಾಗಿಯೂ ಕೂಡ ಕೆಲಸ ಮಾಡಿದೀವಿ ಅಂತ ಕೇಳಿದೀವಿ. ಕೆನರಾ ಬ್ಯಾಂಕ್ ಪ್ರಾಯೋಜಿಸಿದಂತಹ KPJ ಪ್ರಭು ಕರಕುಶಲ ತರಬೇತಿ ಕೇಂದ್ರ ಅಂತ ಬಿಡದಿಯಲ್ಲಿ ಒಂದು ಸಂಸ್ಥೆ ಪ್ರಾರಂಭ ಆಗಿತ್ತು 91ರಲ್ಲಿ. ವಾದಿರಾಜ್ ಅವರೇನೆ ಆ ಸಂಸ್ಥೆಗೆ ಮಾರ್ಗದರ್ಶಕರಾಗಿದ್ರು, ಆ ಟ್ರಸ್ಟಿಗೆ ಮಾರ್ಗದರ್ಶಕರಾಗಿದ್ರು. ಸೊ ಅವರ ಮುಖ್ಯ ಉದ್ದೇಶವು ಹಾಗೆ ಭಾರತೀಯ ಶಿಲ್ಪ ಶೈಲಿಗಳನ್ನ, ಶಿಲ್ಪ ಕಲೆಗಳನ್ನ ಬೆಳೆಸುವ ದೃಷ್ಟಿಯಲ್ಲಿ, ಉಳಿಸುವ ದೃಷ್ಟಿಯಲ್ಲಿ, ಮತ್ತೆ ಅಂತಹ ಕಲಾವಿದರನ್ನ ಸೃಷ್ಟಿಸುವ ದೃಷ್ಟಿಯಲ್ಲಿ ಸಹಾಯಕ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಕೆನರಾ ಬ್ಯಾಂಕ್ನವರ ಉಚಿತವಾದಂತಹ ತರಬೇತಿ ಕೊಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ನನ್ನನ್ನ ಆ ಶಿಲ್ಪಕಲೆಯ ಗುರುವಾಗಿ ಅಲ್ಲಿಗೆ ನೇಮಿಸಲ್ಪಟ್ಟು ನನ್ನಿಂದ ಸುಮಾರು ಒಂದು 600-800 ಜನ ವಿದ್ಯಾರ್ಥಿಗಳು ಭಾರತೀಯ ಶಿಲ್ಪಕಲೆಯನ್ನು ಕಲಿಯುವುದಕ್ಕೆ ಅವಕಾಶ ಆಯಿತು. ಒಟ್ಟು ಒಂದು 18 ವರ್ಷಗಳ ಕಾಲ ನಾನು ಅಲ್ಲಿ ಸೇವೆಯನ್ನ ಮಾಡಿದ್ದೆ.
ಗಣೇಶ್ ಭಟ್ ಅವರೇ, ತಮ್ಮ ವೃತ್ತಿ ಜೀವನದಲ್ಲಿ ಸುಮಾರು 40ಕ್ಕೂ ಅಧಿಕವಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಬಂದಿವೆ. ರಾಜ್ಯ ಪ್ರಶಸ್ತಿ ಇರಬಹುದು, ವಿವಿಧ ರೀತಿಯ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಯನ್ನು ಪಡೆದಿದ್ದಿರಬಹುದು, ಮತ್ತು ಹಲವು ಪ್ರಶಸ್ತಿಗಳನ್ನು ತಾವು ಪಡ್ಕೊಂಡಿದ್ದೀರಿ. ಅದಕ್ಕಿಂತ ಹೆಚ್ಚಾಗಿ ತಾವು ದೇಶದಲ್ಲಷ್ಟೇ ಅಲ್ಲ ವಿದೇಶದಲ್ಲಿಯೂ ಕೂಡ ಶಿಲ್ಪಶಾಸ್ತ್ರದ ಪ್ರವಾಹಕರಾಗಿ ಭಾರತೀಯ ಸಂಸ್ಕೃತಿಯನ್ನು ಪ್ರವಹಿಸಿದಿರಿ ಅಂತ ಕೂಡ ಕೇಳಿದ್ದೀವಿ. ಹೌದು. ಎಲ್ಲೆಲ್ಲಿ ಹೋಗಿದ್ರಿ? 97ನೇ ಇಸ್ವಿನಲ್ಲಿ ನನಗೆ ಆರ್ಟ್ ಇನ್ ಆಕ್ಷನ್ ಅಂತ ಇಂಟರ್ನ್ಯಾಷನಲ್ ಆರ್ಟ್ ಫೆಸ್ಟಿವಲ್ ನಡೆಯುತ್ತೆ, ಆಕ್ಸ್ಫರ್ಡ್, ಲಂಡನ್ ನಲ್ಲಿ ನಡೆಯೋದು. ಅದು ಅವರು ನನ್ನನ್ನು ಆಹ್ವಾನಿಸಿದ್ರು. ಹಾಗೆ ನಾನು ಅಲ್ಲಿ ಆಹ್ವಾನದ ಮೂಲಕ ಏನೋ ಒಂದು ಭಾರತೀಯ ಕಲಾ ರಾಯಭಾರಿಯಾಗಿ ಏನೋ ಒಂದು ಈ ಉತ್ಸವದಲ್ಲಿ ಭಾಗವಹಿಸಿ ಭಾರತೀಯ ವಿವಿಧ ಕಲಾ ಪರಂಪರೆಗಳ ಬಗ್ಗೆ ಪ್ರಚಾರ ಮಾಡುವುದಕ್ಕೆ, ಮತ್ತೆ ಪ್ರದರ್ಶನ ಮಾಡುವುದಕ್ಕೆ, ಮತ್ತೆ ಪ್ರಾತ್ಯಕ್ಷಿಕೆಗಳನ್ನು ನಡೆಸುವುದಕ್ಕೆ ಸಹಾಯ ಆಯ್ತು. ಅದು ಬಹುಶಃ ಅಲ್ಲಿಯ ಜನಗಳಿಗೆ ತುಂಬಾ ಇಷ್ಟ ಆಯ್ತಾ ಅಂತ ಕಾಣುತ್ತೆ. ಹಾಗಾಗಿ ಅದರ ಮುಂದಿನ 10-18 ವರ್ಷಗಳ ಕಾಲ ಅವರು ನಿರಂತರವಾಗಿ ನನ್ನನ್ನ ಸಂಪರ್ಕದಲ್ಲಿ ಇಟ್ಕೊಂಡು ಪ್ರತಿ ವರ್ಷ ನನ್ನನ್ನು ಕರೆದು ಈ ಕಲೆಯ ರುಚಿಯನ್ನ ಯುರೋಪಿಯನ್ರು ಅನುಭವಿಸೋದಕ್ಕೆ ಅವಕಾಶ ಆಯ್ತು ಅನ್ನುವಂಥದ್ದು ಒಂದು ಮಾತಾದ್ರೆ, ಆ ನಂತರ ಅಲ್ಲಿಯ ಕಲಾ ಶಾಲೆಗಳು ನಮ್ಮನ್ನು ಕರೆಸ್ಕೊಂಡು ಭಾರತೀಯ ಶಿಲ್ಪಶೈಲಿಯ ರಚನೆಯ ಲಕ್ಷಣಗಳನ್ನ, ಶಿಲ್ಪಶಾಸ್ತ್ರದ ವಿಧಿವಿಧಾನಗಳನ್ನ ತಿಳ್ಕೊಳ್ಳೋದಕ್ಕೆ ಅವರು ಆಸಕ್ತಿ ಹೊಂದಿದ್ರು. ಹಾಗಾಗಿ ಅನೇಕ ವರ್ಷಗಳ ತನಕ ನಾನು ಅಲ್ಲಿ ಈ ಕಲಾ ಪ್ರಚಾರವನ್ನ ಮತ್ತೆ ಸೃಷ್ಟಿಯ ವಿಧಿವಿಧಾನಗಳನ್ನ ಅವರಿಗೆ ತಿಳಿಸ್ಕೊಡ್ತಾ ಇದ್ದೆ, ಕಲಿಸ್ಕೊಡ್ತಾ ಇದ್ದೆ. ಈಗಲೂ ಸುಮಾರು ಒಂದು 40 ಜನ ಶಿಷ್ಯರು ಭಾರತೀಯ ಪರಂಪರೆಯಲ್ಲಿ ಶಿಲ್ಪಕಲೆ ಮಾಡುವ ವಿಧಾನವನ್ನು ಕಲ್ತುಕೊಂಡಂತವ್ರು ಇದ್ದಾರೆ. ಅದರ ಪ್ರಚಾರ ಮಾಡ್ತಾ ಇರುವಂತಹದ್ದು ನಮಗೊಂದು ಹೆಮ್ಮೆಯ ವಿಷಯ. ಇನ್ನೊಂದು ಬಹಳ ಪ್ರಮುಖವಾಗಿ ತಾವು ನಿರ್ಮಿಸಿದಂತಹ 10 ಹಲವು ಮೂರ್ತಿಗಳು ದೇಶದಲ್ಲಷ್ಟೇ ಅಲ್ಲ ವಿದೇಶದಲ್ಲಿಯೂ ಕೂಡ ಸ್ಥಾಪಿಸಲ್ಪಟ್ಟಿವೆ ಅಂತ ಕೂಡ ಕೇಳಿದೀವಿ ಗಣೇಶ್ ಭಟ್ರೆ. ಹೌದು ಹೌದು. ನಮ್ಮ ಕೇಳಿದ್ರಿಗೆ ಒಂದ್ ಸ್ವಲ್ಪ ಎಲ್ಲೆಲ್ಲಿ ಏನೇನಾಯ್ತು, ಯಾವ್ಯಾವ ಮೂರ್ತಿಗಳು ಯಾವ್ಯಾವ ದೇಶಗಳಲ್ಲಿ ಸ್ಥಾಪನೆ ಆಗಿದೆ ಅಂತಾನು ಕೂಡ ಹೇಳ್ಬೋದಲ್ವಾ? ನಾನು ಇಂಗ್ಲೆಂಡ್ ನಲ್ಲಷ್ಟೇ ಅಲ್ಲ, ಐರ್ಲೆಂಡ್ ನಲ್ಲಿಯೂ ಕೂಡ ಕಲಾ ಉತ್ಸವಗಳಲ್ಲಿ ಭಾಗವಹಿಸಿದ್ದೆ. ನನ್ನ ಅನೇಕ ಶಿಲ್ಪಗಳು ಇಂಗ್ಲೆಂಡು, ಐರ್ಲೆಂಡು, ಫ್ರಾನ್ಸು, ಜೊತೆಗೆ ಅಮೆರಿಕ, ಜರ್ಮನಿ, ಅನೇಕ ದೇಶಗಳಲ್ಲಿ ನನ್ನ ಕಲೆಯನ್ನ ಇಷ್ಟಪಟ್ಟು ಕೊಂಡುಕೊಂಡು ಹೋಗಿ ದೇವಸ್ಥಾನದಲ್ಲಿಯೋ ಅಥವಾ ಅವರ ಸ್ವಂತ ಕಟ್ಟಡಗಳಲ್ಲಿಯೋ ಅಲಂಕಾರಿಕವಾಗಿ ಬಳಸಿಕೊಂಡಂತಹದ್ದು ತುಂಬಾ ಶಿಲ್ಪಗಳಿದೆ. ಸುಮಾರು ಇದುವರೆಗೆ ಹೆಚ್ಚು ಕಡಿಮೆ 2,000 ಶಿಲ್ಪಗಳ ರಚನೆ ಆಗಿದ್ದಿರಬಹುದು ನನ್ನ ಈಗ 61ನೇ ವರ್ಷದಲ್ಲಿ. ಈ ಎಲ್ಲ ಅವಕಾಶಗಳು ನನಗೆ ತುಂಬಾ ಚೆನ್ನಾಗಿ ಇಡುಗುಂಜಿ ಮಹಾಗಣಪತಿ ನನಗೆ ಒದಗಿಸಿಕೊಟ್ಟ ಅನ್ನುವಂತಹ ಒಂದು ನಂಬಿಕೆ. ಇಡುಗುಂಜಿ ಮಹಾಗಣಪತಿಯ ಸ್ವರೂಪಗಳು ಕೂಡ ಇಂಗ್ಲೆಂಡ್ನಾದ್ಯಂತ ತುಂಬಾ ಓಡಾಡ್ಕೊಂಡಿದ್ದಾವೆ. ಯಾಕೆಂತಂದ್ರೆ ಆ ವಿಶೇಷವಾದ ಲಕ್ಷಣಗಳನ್ನ ಎಲ್ಲ ಸಾಂಪ್ರದಾಯಿಕವಾದ ಶೈಲಿಯಲ್ಲಿ ಇದ್ರೂ ಕೂಡ ಅದೊಂದು ರೀತಿಯ ನವ್ಯ ವಿನ್ಯಾಸದಂತೆ ಮೂಡಿ ಬಂದಂತಹದ್ದು ಇಡುಗುಂಜಿ ಮಹಾಗಣಪತಿ. ಅದು ಸಾರ್ವಕಾಲಿಕ ಸೌಂದರ್ಯವನ್ನು ಹೊಂದದಂತಹದ್ದು. ಸಾರ್ವಕಾಲಿಕ ಸೌಂದರ್ಯ ಅಂತ ಅಂದ್ಬಿಟ್ರೆ ಇಲ್ಲೇ ನಮ್ಮ ಕುತೂಹಲಕ್ಕೆ ಕೇಳ್ತೀನಿ. ಹಾಗಿದ್ರೆ ನಿಮ್ಮ ಶಿಲ್ಪಶಾಸ್ತ್ರದ ಆಧಾರದ ಮೇಲೆ ಹೇಳೋದಿದ್ರೆ ಇಡುಗುಂಜಿಯ ಗಣೇಶ ಎಷ್ಟು ಶತಮಾನದ ಹಿಂದಿಂದು ಅಂತ ತಾವು ಹೇಳ್ತೀರಿ? ಸುಮಾರು 2,000 ವರ್ಷಕ್ಕೂ ಹಿಂದಿನ ಲಕ್ಷಣಗಳನ್ನ ನಾವಲ್ಲಿ ನೋಡಬಹುದು. ಅಖಂಡ ಮೋನೋಲಿಥಿಕ್ ಏಕಶಿಲೆಯಲ್ಲಿ ನಿರ್ಮಿತವಾದಂತಹ ಈ ಶಿಲ್ಪದಲ್ಲಿ ಬಾಲ ಸ್ವರೂಪದಲ್ಲಿ ಗಣಪತಿಯು ನಿಂತಂತೆ ಇರುವಂತಹ ಒಂದು ಸಂಯೋಜನೆ. ಕಿರೀಟ ಇರುವುದಿಲ್ಲ, ಹೊಟ್ಟೆಗೆ ಹಾವಿರುವುದಿಲ್ಲ, ಗಂಟೆ ಸರವನ್ನ ಹಾಕಿಕೊಂಡಿರ್ತಾನೆ, ದ್ವಿಭುಜನಾಗಿ ದ್ವಿದಂತನಾಗಿ ನಿಂತಿರುವಂತಹ ಒಂದು ಅತ್ಯದ್ಭುತವಾದಂತಹ ಶಿಲ್ಪ. ಇಷ್ಟು ಪೂರ್ಣ ರೂಪದ ಶಿಲ್ಪ ಪ್ರಪಂಚದಲ್ಲಿ ಬೇರೆ ಕಡೆಗೆ ಇಷ್ಟು ಒಳ್ಳೆ ರೀತಿಯಲ್ಲಿ ಇರುವಂತಹದ್ದು ನಮಗೆ ನೋಡೋದಕ್ಕೆ ಲಭ್ಯ ಇಲ್ಲ. ಅದಕ್ಕೇನೆ ಇರಬೇಕು ನಮ್ಮಲ್ಲಿ. ಇದನ್ನ ಅತಿ ಪುರಾತನವಾಗಿ ಹೇಳಬೇಕು ಅಂತಂದ್ರೆ ಇಡುಗುಂಜಿಯಲ್ಲಿ ನಡೆಯತಕ್ಕಂತಹ ಗಣೇಶ ಗಾಯತ್ರಿ ಮಂತ್ರದ ವಿಶೇಷತೆಯೂ ಕೂಡ ಒಂದು ವಿಶೇಷವಾಗಿ ಇದೆಯಲ್ವಾ? ಹೌದು ಹೌದು ಹೌದು. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹೆ ಅಂತ ಹೇಳ್ಬಿಡ್ತೀವಿ, ಆದ್ರೆ ಇಡುಗುಂಜಿಯಲ್ಲಿ ಅದನ್ನ ಹೇಳೋದಿಲ್ಲ ಅಂತ ಕೇಳಿದೀವಿ. ಹೌದು ಹೌದು. ಅಲ್ಲಿ ಯಾಕೆಂತಂದ್ರೆ ಅವನು ದ್ವಿದಂತನಾಗಿದ್ದರಿಂದ ಏಕದಂತನ ಪ್ರಶ್ನೆಯೇ ಬರುವುದಿಲ್ಲ. ಅಲ್ಲಿಯ ಪೂಜಾ ಪದ್ಧತಿಗಳೇ ವಿಶೇಷವಾಗಿರುವಂತಹದ್ದು. ಎಲ್ಲ ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡಿದ ಹಾಗೆ ಪೂಜೆ ಮಾಡುವ ಪರಂಪರೆ ಅಲ್ಲಿ ಇರುವಂತಹದ್ದಲ್ಲ. ಅಲ್ಲಿಯ ಒಂದು ಸಂಪೂರ್ಣ ಅಧ್ಯಯನ ಉಳ್ಳಂತಹ ವೈದಿಕ ಪರಂಪರೆಯವರೇ ಅಲ್ಲಿ ಪೂಜೆ ಮಾಡಬೇಕಾದಂತಹದ್ದು. ಅಂದ್ರೆ ಮಾತ್ರ ಅಲ್ಲಿ ಶಕ್ತಿ ಸಂಪೂರ್ಣವಾಗಿ ನೆಲೆಸ್ಕೊಂಡಿದೆ ಅನ್ನುವಂತಹದ್ದಕ್ಕೆ ಮತ್ತೆ ಆ ಶಕ್ತಿಯ ಜಾಗೃತೀಕರಣ ಗೊತ್ತಿರುವಂತಹದ್ದು ಈ ಪುರಾತನ ಪಾರಂಪರಿಕವಾಗಿ ಬಂದಂತಹ ಅನೇಕ 2 ಗೋತ್ರದ ಯಾವ ಅರ್ಚಕರಿದ್ದಾರೋ ಅವರುಗಳಿಗೆ ಅದರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅವರು. ಹಾಗಾಗಿ ಇಡುಗುಂಜಿಯಲ್ಲಿ ಯಾವತ್ತೂ ಅತ್ಯದ್ಭುತವಾದ ಶಕ್ತಿಯನ್ನ ತುಂಬಿಕೊಂಡಿರುವಂತಹದ್ದು ಅನ್ನುವಂತಹದ್ದೇ ವಿಶೇಷ. ಈಗ ಕಾಶಿ ಆಗಿದೆ,
ಅದೇ ರೀತಿಯಲ್ಲಿ ಮಥುರಾ ಆಯಿತು, ದ್ವಾರಕಕ್ಕೆ ಬರ್ತಾ ಇದ್ದೀವಿ. ಹಾಗೆ ಆಂಜನೇಯನಿಗೆ ಸಂಬಂಧಪಟ್ಟಾಗೇನೂ ಇದೆ. ಅತಿ ಮೂಲವಾದಂತಹ ಗಣೇಶ ನಮ್ಮ ಇಡುಗುಂಜಿಯ ಗಣೇಶ ಅಂತ ಹೇಳೋದಕ್ಕೆ ತಾವು ಏನಾದರೂ ಸಾಕ್ಷ್ಯವನ್ನು ಕೊಡೋದಕ್ಕೆ ಸಾಧ್ಯ ಇದೆಯಾ ಗಣೇಶ್ ಭಟ್ರೆ? ಹೌದು ನೋಡಿ, ಇವಾಗ ಆ ನಿಂತ ಸ್ವರೂಪದಲ್ಲಿಯೇ ಒಂದು ವಿಶೇಷವಾದ ನಿಲುವಿನಲ್ಲಿ ನಮ್ಗೆ ಕಂಡು ಬರ್ತದೆ. ಅದು ಜೊತೆಗೆ ಈ ಬುದ್ಧರ ಕಾಲದ ಶಿಲ್ಪದ ಲಕ್ಷಣಗಳನ್ನ ಕೆಲವೊಂದನ್ನ ನಾವು ಅಲ್ಲಿ ನೋಡಬಹುದು. ಆ ಕೈತೋಳಿಗೆ ಕಟ್ಟಿದಂತಹ ಆಭರಣಗಳ ವಿನ್ಯಾಸಗಳಾಗಿರ್ಬಹುದು, ಅಥವಾ ಆ ಗಂಟೆಯ ರಚನೆಯ ವಿಧಾನ, ಇವೆಲ್ಲ ಸುಮಾರು 2000 ವರ್ಷಗಳ ಅಥವಾ ಶಾತವಾಹನರ ಕಾಲವನ್ನ ನೆನಪಿಸುವಂತಹ ಶಾತವಾಹನ ಶೈಲಿಯ ವಿನ್ಯಾಸಗಳನ್ನೆಲ್ಲ ನಾವು ಇದ್ರೊಳಗಡೆ ನೋಡಬಹುದು. ಗುಪ್ತರ ಕಾಲದ ಶೈಲಿಯ ವಿನ್ಯಾಸಗಳೆಲ್ಲ ಇಲಿ ಶಿಲ್ಪದಲ್ಲಿ ಕಂಡು ಬರುವುದಾದ್ರಿಂದ ಅದರ ನಂತರದ ಬದಲಾವಣೆಗಳು, ಡೆವಲಪ್ಮೆಂಟ್ಸ್ ಏನಂತೀವಲ್ಲ, ಅದು ಇಲ್ಲಿ ಕಂಡು ಬರುವುದಿಲ್ಲ. ಆದ್ರಿಂದ ಅತ್ಯಂತ ಪುರಾತನವಾಗಿಯೇ ರಚನೆ ಆದಂತಹ ಶಿಲ್ಪ ಅನ್ನೋದರಲ್ಲಿ ಇದು ಯಾವ ಸಂಶಯವೂ ಇಲ್ಲ. ಹಾಗಿದ್ರೆ ನಾವು ಜಗತ್ತಿನ ಮೂಲ ಗಣೇಶ ವಿನಾಯಕ ಇಡುಗುಂಜಿ ಅಂತ ಹೇಳ್ಬಹುದಾ? ಖಂಡಿತವಾಗ್ಲೂ ಹೇಳ್ಬಹುದು. ಯಾಕೆಂದ್ರೆ ಆ ಹಿಂದಿನ ತಲೆಯ ಮೇಲೆ ಇರುವಂತಹ ಒಂದು ಹೂವಿನ ವಿನ್ಯಾಸವಾಗಿದ್ದಿರಬಹುದು, 21 ಜಡೆಯ ರಚನೆಯ ವಿಧಾನಗಳಿರ್ಬಹುದು, ಇವೆಲ್ಲ 2000ಕ್ಕೂ ಹಿಂದಿನ ವರ್ಷಗಳ ಒಂದು ವಿನ್ಯಾಸದ ಖಚಿತತೆಯನ್ನು ಕೊಡುವಂತೆ ಇರುವುದಾದ್ರಿಂದ, ನನ್ನ ಅಧ್ಯಯನದ ಪ್ರಕಾರ ಖಚಿತತೆಯನ್ನು ಕೊಡುವಂತೆ ಇರುವುದಾದ್ರಿಂದ, ಅದು ಯಾಕೆ ಅತ್ಯಂತ ಪುರಾತನ ಗಣಪತಿ ಅಂತ ಇನ್ನೂ ದಾಖಲಾಗದೆ ಉಳ್ಕೊಂಡಿದೆಯೋ ಅದೊಂದು ಆಶ್ಚರ್ಯದ ವಿಷಯವೇ. ಹೌದು. ಹಾಗಿದ್ರೆ ತಮ್ಮಂತವರು ಈ ಸಮಯದಲ್ಲಾದ್ರೂ ಕೂಡ ತಮ್ಮಂತವರು ಇಲ್ಲ ಸಂಶೋಧಕರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ವಿಘ್ನ ವಿನಾಯಕನಾದಂಥ ಗಣೇಶನ ಪೂಜೆ, ಆದ್ಯ ಪೂಜೆ ಗಣೇಶನಿಗೆ ಸಲ್ಲೋ ಹಾಗೇನೆ ಆದಿ ಗಣೇಶ ಇಡುಗುಂಜಿ ಇದ್ದು ಅನ್ನೋದನ್ನು ಕೂಡ ಪ್ರೂವ್ ಮಾಡ್ಬೋದಲ್ವಾ? ಖಂಡಿತವಾಗ್ಲೂ ಪ್ರಪಂಚದ ಮೊಟ್ಟ ಮೊದಲ ಗಣೇಶನ ಸ್ವರೂಪ ಅಂತ ಅನ್ನೋದಕ್ಕೆ ಯಾವ ಅನುಮಾನವೂ ಇಲ್ಲ ಅದರೊಳಗೆ. ಹಾಗಿದ್ರೆ ಇದನ್ನ ಮಾಡ್ಲಿ. ಇನ್ನು ನೀವು ವಿದೇಶಗಳಲ್ಲಿ ಮೂರ್ತಿ ಸ್ಥಾಪನೆ ಮಾಡಿದೀವಿ ಅಂತ ಹೇಳಿದಾಗ ಒಂದು ಕುತೂಹಲದ ಅಂಶ ಕೇಳಲ್ಪಟ್ಟಿದ್ವಿ. ಕಾಮಧೇನು ವಿಗ್ರಹಕ್ಕೆ ಒಂದು ಕಥೆನೇ ಇದೆಯಂತೆ. ಹೌದೌದು. 2001ರಲ್ಲಿ ನಾನು ಇಂಗ್ಲೆಂಡ್ ನಲ್ಲಿ ಇದ್ದೆ. ಆರ್ಟ್ ಇನ್ ಆಕ್ಷನ್ ಗೆ ಹೋದ ಸಂದರ್ಭ ಅದು. ಅಲ್ಲಿಂದ ಕಲಾಶಾಲೆಗಳಿಗೆ ನಾನು ಗೆಸ್ಟ್ ಆಗಿ ನನ್ನನ್ನ ಕರೆಸಿಕೊಂಡು ಉಪನ್ಯಾಸಗಳನ್ನ ಮಾಡಿಸ್ಕೊಳ್ತಾ ಇದ್ರು. ಇದನ್ನ ರಿಸೋರ್ಸ್ ಪರ್ಸನ್ ಅಂತ ಏನ್ ಕರೀತಾರಲ್ಲ, ಹಾಗೆ ಭಾರತೀಯ ಕಲೆಯ ಬಗ್ಗೆ ರಿಸೋರ್ಸ್ ಪರ್ಸನ್ ಒಬ್ರು ಬಂದಿದ್ದಾರೆ ಅಂತ ಹೇಳಿ ಅವರು ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರಲ್ಲಿ ಇದ್ದಾವಾಗ ನಾನು ಆ ಸಂದರ್ಭದಲ್ಲಿ ಇಂಗ್ಲೆಂಡ್ ಈ ಫುಟ್ ಅಂಡ್ ಮೌತ್ ಮತ್ತೆ TB ಡಿಸೀಸ್ ಇಂದ ಲಕ್ಷಾಂತರ ಹಸುಗಳನ್ನ, ಪ್ರಾಣಿಗಳನ್ನ ಕಳ್ಕೊಂಡ್ಬಿಟ್ಟಿತ್ತು. ಆದ್ರಿಂದ ಆ ಸಂದರ್ಭದಲ್ಲಿ ನಾನು ಭಾರತದಲ್ಲಿ ಕಾಮಧೇನುವಿನ ಬಗ್ಗೆ ಬಹಳ ಒಂದು ಗೌರವವಾದಂತಹ ಒಂದು ಪೂಜ್ಯ ಭಾವನೆ ಏನಿದೆ ಅದರ ಬಗ್ಗೆ ಅಲ್ಲಿ ನಾನು ಭಾರತದಲ್ಲಿ ಕಾಮಧೇನುವೇ ಸರ್ವಶ್ರೇಷ್ಠ ಎನ್ನುವಂತಹ ಋಗ್ವೇದದ ಮಾತಿನ ಆಧಾರವನ್ನು ಇಟ್ಟುಕೊಂಡು 1 ಗಂಟೆ ಒಂದು ಉಪನ್ಯಾಸವನ್ನು ಕೊಟ್ಟಿದ್ದೆ. ಗಾವೋ ವಿಶ್ವಸ್ಯ ಮಾತ್ರ, ಪ್ರಪಂಚದ ತಾಯಿ ಹಸು. ನಾವು ಬಾಲ್ಯಾವಸ್ಥೆಯನ್ನು ಕಳೆದು ನಮ್ಮ ಜೀವಿತಾವಧಿಯ ಕೊನೆಯ ತನಕವೂ ನಾವು ಬಳಸುವಂತಹದ್ದು ಗೋವಿನ ಹಾಲು. ಆದ್ರಿಂದ ಆ ಗೋ ಮಾತೆ ನಮಗೆ ತಾಯಿ ಅದು. ಆದ್ರಿಂದ ಈ ವಿಶ್ವದ ತಾಯಿ ನಮಗೆ ಬಹಳ ಪವಿತ್ರ. ಅದ್ರೊಳಗಡೆಗೆ ಎಲ್ಲ ದೇವತೆಗಳು ನೆಲೆಸ್ಕೊಂಡಿರ್ತಾವೆ. ಈ ಗೋವನ್ನ ರಕ್ಷಿಸಬೇಕಾದಂತಹದ್ದು ಮತ್ತೆ ಈ ಗೋವಿನ ಮಹತ್ವವನ್ನು ಅರಿತು ಗೌರವಿಸಬೇಕಾದಂತಹದ್ದು ನಮ್ಮೆಲ್ಲರ ಕರ್ತವ್ಯ. ಜೊತೆಗೆ ಅದರ ಸೃಷ್ಟಿಗೆ ಕಾಮಧೇನು ಹೇಗೆ ಸೃಷ್ಟಿ ಆಯ್ತು ಎನ್ನುವಂತಹ ಅಮೃತ ಮಂಥನದ ಕಥೆಯನ್ನ ಉದಾಹರಿಸಿಕೊಂಡು ಅವರಿಗೆ ಹೇಳಿದವಾಗೆಲ್ಲ ಈ ಸ್ಥಾನಮಾನವನ್ನ ನೋಡಿ ಅವರುಗಳಿಗೆ ಎಷ್ಟೊಂದು ಪ್ರಮಾಣದಲ್ಲಿ ಪ್ರಾಣಿಗಳನ್ನ ಕಳ್ಕೊಂಡುವೋ ಆ ಎಲ್ಲಾ ಪ್ರಾಣಿಗಳಿಗೆ, ಹಸುಗಳಿಗೆ ಒಂದು ಆತ್ಮಶಾಂತಿ ಸಿಕ್ಲಿ ಅಂತನ್ನುವ ದೃಷ್ಟಿಯಿಂದ ಭಾರತೀಯ ಕಾಮಧೇನುವನ ಒಂದು ನಿರ್ಮಾಣವನ್ನ ನನ್ನಿಂದ ಮಾಡಿಸಿ ಇಡೀ ಸತ್ತ ಎಲ್ಲ ಹಸುಗಳ ಆತ್ಮಕ್ಕೆ ಶಾಂತಿಯನ್ನು ಕೋರುವಂತಹ ಒಂದು ಕಾರ್ಯಕ್ರಮವನ್ನ ಅವರು 2003ರಲ್ಲಿ ಮತ್ತೆ ನನ್ನಿಂದನೇ ಮಾಡಿಸ್ಕೊಳ್ತಾರೆ. ಅವಕಾಶಗಳು ನನಗೆ ಕೊಟ್ಟಿರುವಂತಹದ್ದಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತೆ ಸನಾತನ ಶಿಲ್ಪ ವರ್ಣನೆಗಳ ಒಂದು ವಿಧಿವಿಧಾನಗಳು ನಮ್ಮನ್ನ ಆ ಮಟ್ಟಕ್ಕೆ ತಕೊಂಡು ಹೋಗಿ ಹೇಳೋದಕ್ಕೆ, ತೋರಿಸೋದಕ್ಕೆ ಅವಕಾಶ ಕೊಟ್ಟುವ ಅನ್ನುವಂಥದ್ದು ನನ್ನ ನಂಬಿಕೆ. ಒಂದು ಗಣೇಶ್ ಭಟ್ ಅವರೇ, ತಾವು ಸುಮಾರು ಎಲ್ಲ ರೀತಿಯ ಶಿಲ್ಪವನ್ನು ಕೆತ್ತಿದೀವಿ ಅಂತ ಕೇಳಿದೀವಿ. ಹೌದು, ಆಲ್ಮೋಸ್ಟ್. ಅಂದ್ರೆ ಅದರಲ್ಲಿ ಕೆಲವೊಂದು ಕಲಾ ಪ್ರಕಾರಗಳನ್ನು ಹೇಳ್ಬೋದಾ? ನೃತ್ಯದ ಅನೇಕ ಭಂಗಿಗಳಲ್ಲಿ ಇರುವಂತಹದ್ದು, ಮತ್ತೆ ಸಂಸ್ಥಾನದಲ್ಲಿ ಇರುವಂತಹ ಲಕ್ಷ್ಮಿ, ಗಣಪತಿ, ಸರಸ್ವತಿ, ಕೃಷ್ಣ, ಕಾರ್ತಿಕೇಯ ಸ್ವಾಮಿ ಆಗಿರ್ಬಹುದು, ರಾಮ ಲಕ್ಷ್ಮಣರಾಗಿರ್ಬಹುದು, ವ್ಯಾಸ ವಾಲ್ಮೀಕಿಗಳಂತಹ ಶಿಲ್ಪಗಳಾಗಿರ್ಬಹುದು, ಅನೇಕ ಸುಮಾರು ಒಂದು ಹೇಳಿದ್ನಲ್ಲ 2000 ಶಿಲ್ಪಗಳ
ವಿವಿಧ ಗಾತ್ರಗಳಲ್ಲಿ ಎತ್ತರದಲ್ಲಿಯೂ ಕೂಡ ಬೇರೆ ಬೇರೆ ಎತ್ತರದ ಶಿಲ್ಪಗಳನ್ನ ರಚನೆ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ಅಮೆರಿಕದಲ್ಲಿ ಒಂದು 7 ಅಡಿ ಎತ್ತರದ ದೇವಾಲಯಕ್ಕೋಸ್ಕರ ಒಂದು ಆಂಜನೇಯನ ಮಾಡಿಕೊಟ್ಟಿದ್ದೇನೆ. ನಮ್ಮ ಇದೇ ಹಟ್ಟಿ ಅಂಗಡಿಯಲ್ಲಿ ಇರುವಂತಹ 32 ಮುದ್ಗಲ ಪುರಾಣದ ಗಣಪತಿಗಳಾಗಿರ್ಬಹುದು, ಅಥವಾ ಹೋದ ವರ್ಷ ಪ್ರತಿಷ್ಠಾಪನೆಗೊಂಡಂತಹ 14 ಅಡಿ ಎತ್ತರದ ಏಕಶಿಲೆಯ ಒಂದು ಗರುಡನ ಶಿಲ್ಪ ಬರ್ಮಿಂಗ್ ಹ್ಯಾಮ್ನಲ್ಲಿ ಪ್ರತಿಷ್ಠಾಪನೆ ಆಯ್ತು. ಹೀಗೆ ಅನೇಕ ಸ್ವರೂಪಗಳನ್ನ, ಅನೇಕ ಶಿಲ್ಪ ಶೈಲಿಗಳನ್ನ, ಅನೇಕ ಲಕ್ಷಣಗಳಲ್ಲಿ ಶಿಲ್ಪ ರಚನೆ ಮಾಡುವುದಕ್ಕೆ, ಅನೇಕ ಮಾಧ್ಯಮಗಳಲ್ಲಿ ಕೂಡ ಶಿಲ್ಪ ರಚನೆ ಮಾಡುವುದಕ್ಕೆ ನನಗೆ ಅನೇಕ ರೀತಿಯಾದಂತಹ ಅವಕಾಶಗಳು ಒದಗಿ ಬಂದಿದ್ದು. ಹಾಗೇನೆ ಈ ಅಯೋಧ್ಯೆಯ ಬಾಲರಾಮನ ಶಿಲ್ಪ ಮಾಡೋದಕ್ಕೆ ಕೂಡ ನನಗೊಂದು ಅವಕಾಶ ಒದಗಿ ಬಂತು ಎನ್ನುವಂತಹ ಒಂದು ನನ್ನ ಬಲವಾದ ನಂಬಿಕೆ. ಈಗ ಅಯೋಧ್ಯೆಯ ಬಾಲರಾಮ ಒಂದು ರಾಮನ ಮೂರ್ತಿಯನ್ನ ತಾವು ಸಿದ್ಧಪಡಿಸಿರಿ ಅಂತಂದ್ರೆ ಸುಮಾರು ಎಷ್ಟು ತಿಂಗಳುಗಳ ಕಾಲ ಇದಕ್ಕಾಗಿ ಕೆಲಸ ಮಾಡಿದ್ರಿ? ಇದು ನಾನು ಸುಮಾರು 7 ತಿಂಗಳ ಕಾಲ ಅಯೋಧ್ಯೆಯಲ್ಲಿಯೇ ಇದ್ದು ಬಾಲರಾಮನ ಶಿಲ್ಪ ರಚನೆಯನ್ನ ನಾನು ಮಾಡಿದೆ. ಬಾಲರಾಮನ ಶಿಲ್ಪ ಅಂತಂದ ಕೂಡ್ಲೇನೆ ತಾವು ಆಯ್ಕೆ ಮಾಡಿಕೊಂಡಂತಹ ಶಿಲೆ ಎಲ್ಲಿಯದಾಗಿತ್ತು? ಯಾವ ನಾನು ಶಿಲ್ಪ ರಚನೆಯನ್ನ ಮಾಡಿದ್ದೇನೋ ಇದು ಮೈಸೂರು ಜಿಲ್ಲೆಯ ಹೆಗಡದೇವನ ಕೋಟೆ ಮತ್ತೆ ಈ ಸುತ್ತಮುತ್ತಲು ಇರುವ ಪ್ರದೇಶದಲ್ಲಿ ದೊರೆತಂತಹ ಕಲ್ಲು. ಅದು ಬಹಳ ಒಳ್ಳೆ ಸುಂದರವಾದಂತಹ ವರ್ಣ, ನೀಲಮೇಘ ಶ್ಯಾಮ ಅಂತ ಏನ್ ಕರಿತೀವಲ್ಲ, ಹಾಗೆ ಆ ಶ್ಯಾಮ ಶಿಲೆಯನ್ನೇ ನಾನು ಈ ಶಿಲ್ಪಕ್ಕೆ ಬಳಸ್ಕೊಂಡಿದ್ದೇನೆ. ಶ್ಯಾಮ ಶಿಲೆ ಅಂತಂದ್ರೆ ಈ ಶಿಲೆಯ ವಿಶೇಷತೆ ಏನಿತ್ತು? ಈ ಶಿಲೆ ಪ್ರಾಕೃತಿಕವಾಗಿ ಸೃಷ್ಟಿಯಾಗಿರುವಂತಹದ್ದು. ಇದು ಯಾವ ಲಾವಾರಸದ ಮೂಲಕ ಸೃಷ್ಟಿಯಾದಂತಹ ಕಲ್ಲುಗಳಲ್ಲ. ಆನಂತರ ಇದು ಭೂಮಿಯ ಒಳಭಾಗದಲ್ಲಿ ಇದ್ದಾವಾಗ ಸ್ವಲ್ಪ ಮೆದುವಾಗಿ ಇದ್ದಿರುತ್ತೆ. ಆನಂತರ ಭೂಮಿಯ ಸಂಪರ್ಕ ಬಿಟ್ಟು ಹೊರಕ್ಕೆ ಬಂದಾಗ ಅದು ಅತ್ಯಂತ ಗಟ್ಟಿ ಆಗ್ತಾ ಹೋಗ್ತದೆ. ವಾತಾವರಣಕ್ಕೆ ಅದು ಗಟ್ಟಿ ಆಗ್ತಾ ಅತ್ಯಂತ ಬಲಯುತವಾದಂತಹ ಕಲ್ಲಾಗಿ ನಿಂತ್ಕೊಂಡಿರುತ್ತೆ. ಈಗ ನಾವು ನೋಡ್ತಾ ಇರುವಂತಹ ಎಷ್ಟೋ ಅತಿ ಹಳೆಯ ಪುರಾತನವಾದಂತಹ ಶಿಲ್ಪಗಳೆಲ್ಲ ಈ ಕಲ್ಲಿನಲ್ಲಿಯೇ ನಿರ್ಮಿತವಾದಂತಹ. ಕೆಲವರು ಇದನ್ನ ಬಳಪದ ಕಲ್ಲುಗಳು ಅಂತ ಕರೀತಾರೆ. ಆದ್ರೆ ಬಳಪದ ಕಲ್ಲಿನಲ್ಲಿ ಮೆದು ವಿಧಾನ ಬೇರೆ ಬೇರೆ ಒಂದಿಷ್ಟು ಕಲ್ಲುಗಳು ಇರ್ತವೆ. ಆದ್ರೆ ಇಲ್ಲಿ ಪ್ರಬುದ್ಧವಾದ ಶಿಲೆಯನ್ನ ಆಯ್ಕೆ ಮಾಡ್ಕೊಂಡಾಗ ಅದು ಹೆಚ್ಚು ಕಾಲ ಉಳಿದಿರುತ್ತೆ. ಮತ್ತೆ ಡೆನ್ಸಿಟಿ, ಅದರ ಸಾಂದ್ರತೆ ಅನ್ನುವಂತಹದ್ದು ವಿಶೇಷವಾಗಿ ಹೆಚ್ಚು ಇರೋದ್ರಿಂದ ಅದರಲ್ಲಿ ಸೂಕ್ಷ್ಮ ಕೆತ್ತನೆಯ ಕುಶಲ ಕಲೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಪೂರಕವಾಗಿರುವಂತಹದ್ದು. ವರ್ಣವು ಕೂಡ ಪೂರಕವಾಗಿ, ಜೊತೆಗೆ ಕೆತ್ತನೆಯ ವಿಧಿವಿಧಾನಗಳಿಗೂ ಅದು ಪೂರಕವಾದಂತಹ ಎಲ್ಲ ತನ್ನ ಒಂದು ಸಹಕಾರವನ್ನ ಶಿಲ್ಪಿಗೆ ಒದಗಿಸಿ ಕೊಡುತ್ತದೆ ಅನ್ನುವಂಥದ್ದು ವಿಶೇಷ. ಹಾಗೇನೆ ಒಂದು ಮಾತನ್ನ ಓದಿದ್ದು ಕೇಳಿದ್ದು, ತಾವು 3 ಜನರು ಆಯ್ಕೆ ಆದ್ಮೇಲೆ ಬಾಲರಾಮ ಹೇಗಿರ್ತಾನೆ ಅಂತ ಕಲ್ಪನೆ ಮಾಡಿ ಚಿತ್ರಣ ಮಾಡಿ ಅನ್ನೋಂತ ಟಾಸ್ಕ್ ಅನ್ನ ತಮ್ಗೆ ಕೊಟ್ರು ಅಂತ ಹೇಳಿದ್ರು. ಹೌದಾ ಇದು? ಹೌದು. ಇದು ನಮಗೆ ಅವರು ಸಮಪಾದ ಸ್ಥಾನಕದಲ್ಲಿ ನಿಂತಹ ಬಾಲರಾಮ ಬಿಲ್ಲು ಬಾಣ ಹಿಡಿದಂತೆ ಇರಬೇಕು ಅನ್ನುವಂಥದ್ದು ಅವರ ಒಂದು ಬೇಡಿಕೆ ಇತ್ತು. ಆದ್ರೆ 5 ವರ್ಷದ ಬಾಲಕನಾಗಿರಬೇಕು ಅನ್ನುವಂತಹದ್ದು ಅವರ ಒಂದು ಅಪೇಕ್ಷೆ ಆಗಿತ್ತು. ಹಾಗಾಗಿ ಬಾಲರಾಮನ ಸಾಕ್ಷ್ಯ ನಮಗೆ ಸಿಕ್ಕೋದಿಲ್ಲ. ಈ ಇತಿಹಾಸದಲ್ಲಿ ರಾಮ ವಿಶೇಷವಾಗಿ ಪ್ರಖ್ಯಾತಿಯಾಗಿದ್ದು ಅವನು ಅಯೋಧ್ಯೆಗೆ ವಾಪಸ್ಸು ಬಂದ ನಂತರ. ಪುನಃ ಅಯೋಧ್ಯೆಯನ್ನು ಯಾವ ಯುದ್ಧದಲ್ಲಿ ರಾವಣನನ್ನ ಕೊಂದು ವಾಪಸ್ಸು ಮತ್ತೆ ಅಯೋಧ್ಯೆಗೆ ಬರ್ತಾನಲ್ಲ, ಅದಾದ ನಂತರ ರಾಜಾರಾಮನಾಗಿ ಪ್ರಖ್ಯಾತಿ ಹೊಂದಿದಂತಹ ಅವನ ಆದರ್ಶ ರಾಮನ ಎಲ್ಲ ಸ್ವರೂಪಗಳು ನಮಗೆ ನೋಡೋದಕ್ಕೆ ಸಿಕ್ಕತ್ತೆ ಹೊರತಾಗಿ, ಅಥವಾ ರಾಮಾಯಣದ ಕಥೆಗೆ ಸಂಬಂಧಪಟ್ಟಂತಹ ಶಿಲ್ಪಗಳಲ್ಲಿ ಎಲ್ಲಿ ಅಹಲ್ಯೋದ್ಧಾರನೋ ಅಥವಾ ಸೀತಾ ಕಲ್ಯಾಣದ ಸಂದರ್ಭದಲ್ಲಿಯೋ ಇತ್ಯಾದಿ ನಮ್ಮ ಈ ಸುಂದರಕಾಂಡಕ್ಕೆ ಸಂಬಂಧಪಟ್ಟಂತಹ ಸನ್ನಿವೇಶಗಳಲ್ಲಿ ನಾವು ರಾಮನ ಶಿಲ್ಪಗಳನ್ನ ನೋಡ್ಬೋದು. ಬಾಲ್ಯಾವಸ್ಥೆಯಲ್ಲಿ ಇರುವಂತಹ ರಾಮನ ಶಿಲ್ಪಗಳು ಬಹುಶಃ ಇಲ್ವೇ ಇಲ್ಲ ಅಂತ ಹೇಳ್ಬಹುದು. ಆದ್ರಿಂದ ನಮ್ಗೆ ಚಾಲೆಂಜಿಂಗ್ ಆಗಿದ್ದು ಬಾಲರಾಮನ ಸ್ಪಷ್ಟೀಕರಣವನ್ನು ಹೇಗೆ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ. ಭಾರತದಲ್ಲಿ ನಮಗೆ ಬಾಲ ಶಿಲ್ಪಗಳ ರಚನೆ ವಿಧಿವಿಧಾನಗಳನ್ನಾಗಲೇ ಶಿಲ್ಪಶಾಸ್ತ್ರದಲ್ಲಿ ತಿಳಿಸಿಬಿಟ್ಟಿದ್ದಾರೆ. ತಂತ್ರಸಾರ ಸಂಗ್ರಹ ಇರ್ಬೋದು, ಮಾನಸಾರ ಇರ್ಬೋದು, ಮಯಮತ ಇರ್ಬೋದು, ಅಥವಾ ಕಾಶ್ಯಪ ಶಿಲ್ಪಶಾಸ್ತ್ರ ಇರ್ಬೋದು, ಅಥವಾ ಬ್ರಾಹ್ಮಿಯ ಚಿತ್ರಕರ್ಮ ಇತ್ಯಾದಿ ಅನೇಕ ಗ್ರಂಥಗಳಲ್ಲಿ ಎಲ್ಲ ಬಾಲ ಶಿಲ್ಪ ರಚನೆಯ ತಾಳಮಾನಗಳನ್ನ ನಮಗೆ ಅವರು ಕೊಟ್ಟದ್ರಿಂದ ವಿಶೇಷವಾಗಿ ನನಗೆ ಅಂತಹ ದೊಡ್ಡ ಚಾಲೆಂಜಿಂಗ್ ಕಷ್ಟ ಇದು ಬಾಲರಾಮನ ಶಿಲ್ಪ ರಚನೆ ಮಾಡುವಂತಹದ್ದು ಅಂತ ಅನಿಸಿರ್ಲಿಲ್ಲ. ಬಹಳ ಸುಲಭದಲ್ಲಿ ರಾಮನೇ ತಾನಾಗಿ ನನ್ನೊಳಗೆ ನಿಂತ್ಕೊಂಡು ಮಾಡಿಸ್ಕೊಂಡ ಅನ್ನೋಷ್ಟು ಸುಲಭದಲ್ಲಿ ನನಗೆ ಆಗೋಗ್ಬಿಟ್ಟಿದೆ ಅದು. ಹಾಗಾದ್ರೆ ತಮ್ಮೊಟ್ಟಿಗೆ ಸುಮಾರು ಜನ ಕೆಲಸನೂ ಮಾಡಿರ್ಬೇಕಲ್ವಾ? ಹೌದು. ನನ್ನೊಟ್ಟಿಗೆ ಒಂದು 7-8 ಜನ ನನ್ನ ಶಿಷ್ಯರು ಮತ್ತೆ ಪ್ರಶಿಷ್ಯರು ಎಲ್ಲ ಕೆಲಸ ಮಾಡಿದ್ದಾರೆ. ಅದರೊಳಗಡೆಗೆ ಪ್ರಮುಖವಾಗಿ ಸಾಗರದಲ್ಲಿ
ಇದ್ದಂತಹ ವಿಪಿನ್ ಸಿಂಗ್ ಭದೌರಿಯಾ ಮೂಲ UP ಆದ್ರೂ ಕೂಡ ಈಗ ಕರ್ನಾಟಕದ ನಿವಾಸಿಯಾಗಿ ಅತ್ಯದ್ಭುತವಾದ ಶಿಲ್ಪ ರಚನೆ ಮಾಡುವಂತಹ ಒಂದು ಸಾಮರ್ಥ್ಯ ಹೊಂದಿದಂತವನು. ಜೊತೆಗೆ ಸಂದೀಪ್ ನಾಯಕ್ ಅಂತ ನಮ್ಮ ಇಡುಗುಂಜಿಯ ಇನ್ನೊಬ್ಬ ನನ್ನ ಶಿಷ್ಯ, ಹಾಗೇನೆ ಮನೋಹರ ಬಡಿಗೇರ್ ಅಂತ ಹೇಳಿ ಇನ್ನೊಬ್ಬ ಮೌನೇಶ್ ಆಚಾರ್ ಅಂತ ಹೇಳಿ ನಮ್ಮ ಗುಣವಂತೇಶ್ವರ ಭಟ್ ಅವರ ಶಿಷ್ಯರ ಶಿಷ್ಯ, ಅವನು ಕೂಡ ಸ್ವಲ್ಪ ಸಮಯಕ್ಕೋಸ್ಕರ ಕರ್ಸ್ಕೊಂಡಿದ್ವಿ. ಮತ್ತೆ ವಿಪಿನ್ ಅವರ ಶಿಷ್ಯರು ಕೂಡ ಇನ್ನಿಬ್ರು ಮೌನೇಶ್ ಬಡಿಗೇರ್ ಮತ್ತೆ ಪ್ರಕಾಶ್ ಹರಮಣ್ಣನವರ್ ಅಂತ ಹೇಳಿ, ಹೀಗೆ ಅನೇಕ ಜನಗಳು ನನ್ನೊಟ್ಟಿಗೆ ಇದ್ದು ನನ್ನ ಕಲ್ಪನೆಗೆ ಒಂದು ಸ್ವರೂಪ ಕೊಡೋದಕ್ಕೆ ಇವರೆಲ್ಲರ ಸಹಾಯನೂ ನಾನು ಬಳಸ್ಕೊಂಡಿದ್ದೇನೆ ಅನ್ನುವಂಥದ್ದು ನನಗೊಂದು ಸಂತೋಷದ ವಿಷಯ. ಇಷ್ಟೆಲ್ಲ ಜನರ ಸಹಕಾರದಿಂದ ಸುಮಾರು 7 ತಿಂಗಳುಗಳ ಕಾಲ ಅಯೋಧ್ಯೆಯಲ್ಲಿಯೇ ನೆಲೆಸಿ ಬಾಲರಾಮನ ವಿಗ್ರಹವನ್ನು ತಾವು ನಿರ್ಮಿಸಿದ್ದೀರಿ. ಈ ಬಾಲವಿಗ್ರಹ ಅಂದರೆ ಈ ಬಾಲರಾಮನ ವಿಗ್ರಹ ಎಷ್ಟು ಅಡಿ ಇದೆ ತಾವು ನಿರ್ಮಾಣ ಮಾಡಿದ್ದು? ಇದು ಕೂಲನ್ನ ಹೊರತುಪಡಿಸಿ 7 ಅಡಿ 4 ಇಂಚು ಸಂಪೂರ್ಣ ಎತ್ತರದಲ್ಲಿದೆ. ಜೊತೆಗೆ ಅದರ ಭಾರತೀಯ ಸಾಂಪ್ರದಾಯಿಕ ಶಿಲ್ಪಕಲಾ ಶೈಲಿಯನ್ನೇ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಅದು ಭಾರತದ ಪ್ರಧಾನ ದೇವಾಲಯದಲ್ಲಿ ನಿಲ್ಲುವಂತಹದ್ದಾದ್ರಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿನ ಹೆಚ್ಚಿನ ಎಲ್ಲಾ ಶೈಲಿಯ ವಿನ್ಯಾಸಗಳನ್ನ ಇದರೊಳಗಡೆಗೆ ನಾನು ಜೋಡಿಸ್ಕೊಂಡಿದ್ದೇನೆ. ಅಂದ್ರೆ ಆ ಶೈಲಿಯನ್ನ ಒಂದೊಂದು ಭಾಗದಲ್ಲಿ ಆ ಶೈಲಿಯ ಒಂದು ವಿನ್ಯಾಸಗಳನ್ನ ಅಲ್ಲಿ ಇಟ್ಟಿದ್ದೇನೆ ನಾನು. ಕಮಲದ ಮೇಲೆ ನಿಂತಹ ಬಾಲರಾಮ ಯುವರಾಜ ಆಗಿದ್ರಿಂದ ಒಂದು ಸಣ್ಣ ಮುಕುಟವನ್ನ ಹಾಕೊಂಡಿದ್ದಂತೆ ಸರ್ವಾಭರಣ ಭೂಷಿತನಾಗಿ ಅಖಂಡ ಮೊನೋಲಿಥಿಕ್ ಅಂತೀವಲ್ಲ, ಏಕಶಿಲೆಯಲ್ಲಿಯೇ ಬಿಲ್ಲು ಬಾಣಗಳನ್ನ ಹಿಡಿದು ನಿಂತಹ ಒಂದು ಸಂಪೂರ್ಣ ಸ್ವರೂಪದ ದುಂಡು ಶಿಲ್ಪವನ್ನ ರಚನೆ ಮಾಡಿದ್ದೇನೆ. ಪ್ರಭಾವಳಿ ಸಹಿತವಾಗಿರುವಂತಹದ್ದು. ಪ್ರಭಾವಳಿಗಳಲ್ಲಿ ದಶಾವತಾರಗಳ ಚಿತ್ರಣಗಳನ್ನ ನೋಡಬಹುದು ತಾವು. ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರರ ಪೂರ್ಣ ಕಲ್ಪನೆಯನ್ನು ಕೊಡುವಂತಹ ಬಲಭಾಗದಲ್ಲಿ ಬ್ರಹ್ಮನ ಶಿಲ್ಪ, ಮಧ್ಯದಲ್ಲಿ ವಿಷ್ಣು ರೂಪಿಯಾದ ಬಾಲರಾಮ, ಮತ್ತೆ ಎಡಭಾಗದಲ್ಲಿ ಶಿವನ ಶಿಲ್ಪಗಳನ್ನ ರಚನೆ ಮಾಡಿದ್ದೀನಿ. ಆದಿನಾರಾಯಣನ ಸಂಕೇತಕ್ಕೋಸ್ಕರ ಶಂಖ ಚಕ್ರ ಗದಾ ಪದ್ಮಗಳನ್ನ ಪ್ರಭಾವಳಿಯ ಪಕ್ಕದಲ್ಲಿ ಚಿಕ್ಕದಾಗಿ ಸಂಯೋಜನೆ ಮಾಡಿದ್ದೀನಿ. ಬಾಲರಾಮನಿಗೆ ಬಾಲ ಆಂಜನೇಯನನ್ನ ಪ್ರಭಾವಳಿಯಲ್ಲಿ ತೋರಿಸಿದ್ದೀನಿ ನಾನು. ಯಾಕೆಂತಂದ್ರೆ ಜನಗಳ ಈ ಕಥೆನಲ್ಲಿ ಬರುವಂತಹದ್ದು ಏನು ಅಂತಂದ್ರೆ, ರಾಮ ಹುಟ್ಟಿ ನವಮಿ ದಿವಸ ರಾಮ ಹುಟ್ಟಿದ್ರೆ ಪೂರ್ಣಿಮೆ ದಿವಸ ಆಂಜನೇಯ ಹುಟ್ಟಿದ ಅಂತ ಕೇಳ್ಪಟ್ಟಿದ್ದೆ. ಆದ್ರಿಂದ ರಾಮ ಬಾಲಕನಾಗಿದ್ದಾಗ ಆಂಜನೇಯನು ಬಾಲಕನಾಗಿಯೇ ಇರ್ಬೇಕಲ್ವೇ. ಅವರ ಮಿಲನ ಆಗದೆ ಹೋದ್ರೂ ಕೂಡ ಅವನನ್ನ ಅರ್ಧ ನಿಮಿಲಿತ ನೇತ್ರದಲ್ಲಿ ಅಂಜಲಿ ಮುದ್ರೆಯಲ್ಲಿ ಇರುವಂತೆ ಆಂಜನೇಯನನ್ನ ಬಾಲಾಂಜನೇಯನ ಸ್ವರೂಪವನ್ನು ಪ್ರಭಾವಳಿಯಲ್ಲಿ ಹಾಕಿದ್ದೆ. ಎರಡೂ ಕಡೆಗಳಲ್ಲಿ, ಇನ್ನೊಂದು ಕಡೆಗಳಲ್ಲಿ ಗರುಡನ ಅಂಜಲಿ ಮುದ್ರೆಯಲ್ಲಿ ಇರುವಂತೆ ಶಿಲ್ಪ ರಚನೆ ಮಾಡಿ, ಹೀಗೆ ಪೂರ್ಣ ಕುಂಭ, ಸ್ವಸ್ತಿಕ್ಕು, ಶ್ರೀ ಓಂ ಈ ತರ ಶುಭ ಲಾಂಛನಗಳನ್ನೆಲ್ಲ ಇಟ್ಟು ಕಿರೀಟದ ಮುಂಭಾಗದಲ್ಲಿ ಒಂದು ಸೂರ್ಯನ ಶಿಲ್ಪವನ್ನ ಚಿಕ್ಕದಾಗಿ ಮುಕುಟದ ಒಳಗಡೆಗೆ ಕೆತ್ತನೆ ಮಾಡಿದ್ದೆ. ಯಾಕೆಂತಂದ್ರೆ ಸೂರ್ಯ ವಂಶಜ ರಾಮ ಅನ್ನುವಂತಹದ್ದು ಗೊತ್ತಾಗ್ಬೇಕು ಅಂತ. ಜೊತೆಗೆ ಹಿಂಭಾಗದಲ್ಲಿ ಚಕ್ರವರ್ತಿಯ ಮಗನಾದ್ದರಿಂದ ಕೂಡ ಆ ಹಿಂಭಾಗದ ಶಿರಶ್ಚಕ್ರದ ಹಿಂಭಾಗ ಸೂರ್ಯನನ್ನೇ ಒಂದು ಶಿಲ್ಪದಲ್ಲಿ ಚಿತ್ರಣ ಮಾಡಿದ್ದೆ. ಸೂರ್ಯನ ಒಂದು ಗೋಲಾಕಾರದ ಜೊತೆಗೆ ಅಗ್ನಿಯ ಕಿರಣಗಳನ್ನು ಕಾಣಿಸುವಂತಹ ಸಂಯೋಜನೆಗಳನ್ನ ಇತ್ಯಾದಿ ಏನೇನು ಕಲ್ಪನೆಗಳು ನನಗೆ ಆ ಸ್ಥಳದಲ್ಲಿ ಮೂಡಿದ್ವೋ ಅದೆಲ್ಲ ರಾಮನೇ ನನಗೆ ಪ್ರೇರಣೆ ಕೊಟ್ಟು ಮೂಡಿಸ್ಕೊಂಡು ಮಾಡಿಸ್ಕೊಂಡ ಅನ್ನುವಂತಹದ್ದೇ ವಿಶೇಷ, ಹೊರತಾಗಿ ನಾನೇನು ಮಾಡ್ಲಿಲ್ಲ ಅನ್ನುವಂಥದ್ದೇ ನನ್ನ ಮನಸ್ಥಿತಿಯೂ ಕೂಡ. ಹಾಗೆ ಏನು ಆಗ್ಬೇಕಾಗಿತ್ತು ಅದನ್ನ ಅವನು ನನ್ನನ್ನು ಆರಿಸ್ಕೊಂಡು ಮಾಡಿಸ್ಕೊಂಡ ಎನ್ನುವಂತಹದ್ದೇ ನನ್ನ ನಂಬಿಕೆ. ಹಾಗೇನೆ ಗಣೇಶ್ ಭಟ್ಟಾರೆ, ಒಂದು ರೀತಿಯಲ್ಲಿ ಇನ್ನು ಮುಂದೆ ಈ ಅಯೋಧ್ಯೆಯ ರಾಮ ಮಂದಿರವನ್ನ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಮೂರ್ತಿಯೂ ಕೂಡ ಅಲ್ಲಿ ಸ್ಥಾಪಿತ ಆಗಿರುತ್ತೆ. ಅವರು ಈ ಮೂರ್ತಿಯನ್ನು ನೋಡಿದಾಗ ನೀವು ಈಗ ಹೇಳಿದಂತಹ ಎಲ್ಲ ಕಥೆಗಳನ್ನು ಒಮ್ಮೆ ಮೆಲುಕು ಹಾಕೋದಕ್ಕೆ ಸಾಧ್ಯ ಆಗುತ್ತಲ್ವಾ? ಖಂಡಿತವಾಗೂ ಸಾಧ್ಯ ಆಗುತ್ತೆ. ನಮ್ಮ ಕರ್ತವ್ಯವನ್ನ ನಾವು ಯಶಸ್ವಿಯಾಗಿ ಮುಗಿಸಿ ಬಂದಿದ್ದೇವೆ. ಇನ್ನು ಅಂತಿಮ ಹಂತದ ತೀರ್ಮಾನಗಳೆಲ್ಲ ಸದ್ಯಕ್ಕೆ ಆಗದೆ ಇರೋದ್ರಿಂದ ಅವರುಗಳಿಗೆ, ಜನಗಳಿಗೆ ರಾಮನಿಗೆ ಏನ್ ಬೇಕು ಅದನ್ನ ಅವನು ಆಯ್ಕೆ ಮಾಡಿಕೊಂಡು ಅವನು ಪ್ರತಿಷ್ಠಾಪನೆ ಪಡೆದು ದೇಶಕ್ಕೆ ಸುಖ ಶಾಂತಿ ನೆಲೆಸುವಂತೆ ಮಾಡ್ತಾನೆ ಎನ್ನುವಂತಹ ಒಂದು ನನ್ನ ನಂಬಿಕೆ. ಹೌದು, ಅಂದ್ರೆ ಭಾರತೀಯ ಶಿಲ್ಪಶಾಸ್ತ್ರದ ಶೈಲಿಯಲ್ಲಿ ರೂಪಿತವಾದಂತಹ ಬಾಲರಾಮನ ವಿಗ್ರಹವನ್ನ ತಾವು ನಿರ್ಮಿಸಿದಿರಿ. ಅದು ಮೂಲ ಸ್ಥಾನದಲ್ಲಿ ನಿಲ್ದಿದ್ರು ಕೂಡ ಅಯೋಧ್ಯೆಯ ರಾಮ ಮಂದಿರದಲ್ಲಿಯೇ ಸ್ಥಾಪಿತವಾಗುತ್ತೆ ಅನ್ನೋದನ್ನು ಕೂಡ ನಮ್ಮ ಕೇಳುಗರಿಗೆ ಹೇಳಲೇಬೇಕು. ಖಂಡಿತ. ಹಾಗಾಗಿ ನಮ್ಮ ಈ ರಚನೆಯ ಪೂರ್ಣ ಶಿಲ್ಪವನ್ನ ತಾವು ಅಯೋಧ್ಯೆಯ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟಾಗ ಖಂಡಿತ ನೋಡಿ ನಮಸ್ಕಾರ ಮಾಡಿ ಕೈ ಮುಗಿದು ಆಶೀರ್ವಾದ ಪಡೆದು ತಾವು ಬರ್ತೀರಿ ಅನ್ನುವಂತಹದ್ದು ಪೂರ್ಣ ನಂಬಿಕೆ, ವಿಶ್ವಾಸ ನನಗಿದೆ. ಹಾಗೇನೆ ಗಣೇಶ್ ಭಟ್ ಅವರ ಕೊನೆಯದಾಗಿ ಒಂದು ಪ್ರಶ್ನೆ, ತಾವು ಕೂಡ ಈ 2000 ಜನ ಆಹ್ವಾನಿತರಲ್ಲಿ ಒಬ್ಬರಾಗಿದ್ದೀರಾ?
ಹೌದು ಹೌದು ಹೌದು, ನಮ್ಗೆ ಈಗಾಗ್ಲೇನೆ ನಮ್ಗೆ ಟಿಕೆಟ್ ಗಳನ್ನೆಲ್ಲ ಕಳಿಸ್ಬಿಟ್ಟು ಆ ನಮ್ಮನ್ನ ಆಹ್ವಾನ ಮಾಡಿಬಿಟ್ಟಿದ್ದಾರೆ. ಆಗ್ಲೇನೆ ನಾವು ಡೇಟ್ ಎಲ್ಲ ಫಿಕ್ಸ್ ಆಗ್ಬಿಟ್ಟು ಎಲ್ಲ ವ್ಯವಸ್ಥೆಯನ್ನು ಈ ಟ್ರಸ್ಟ್ ವ್ಯವಸ್ಥೆ ಮಾಡಿದೆ. ಈ ತಿಂಗಳ 22ನೇ ತಾರೀಕು ರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠಾಪನೆ ಆಗುತ್ತೆ. ಅಲ್ಲಿ ಈಗಾಗಲೇ ಸುಮಾರು 2,000 ವಿಶೇಷ ಆಹ್ವಾನಿತರಿಗೆ ಆಹ್ವಾನ ಪತ್ರಿಕೆಯೂ ಬಂದಿದೆ. ಅದರಲ್ಲಿ ತಾವು ಕೂಡ ಒಬ್ಬರು ಅನ್ನೋದನ್ನು ನಮ್ಮ ಕೇಳುಗರಿಗೆ ಹೇಳ್ಬೋದು. ಹೌದು ಹೌದು, ಖಂಡಿತವಾಗಿಯೂ ಈ ಒಂದು ಸೌಭಾಗ್ಯ ನಿಮಗೆ ಸಿಕ್ಕಿದೆ. ನಾವು ಇಲ್ಲಿ ಕೂತಲಿಂದನೇ ಇದನ್ನು ನೆನೆದು ಸ್ಮರಿಸ್ತೀವಿ. ಯಾಕೆಂತಂದರೆ ಈಗಾಗಲೇ ಇಲ್ಲಿ ಅಯೋಧ್ಯೆಗೆ ಬಹಳಷ್ಟು ಜನರು ಬರೋದು ಬೇಡ, ಮನೆಯಲ್ಲಿಯೇ ನೀವು 5 ದೀಪಗಳನ್ನು ಬೆಳಗಿಸುವುದರ ಮುಖಾಂತರ ದೀಪಾವಳಿಯನ್ನು ಆಚರಿಸಿ ಅಂತ ಪ್ರಧಾನಿ ಮೋದಿಯವರು ಕೂಡ ಕರೆ ಕೊಟ್ಟಿದ್ದಾರೆ. ಗಣೇಶ್ ಭಟ್ ಅವರೇ, ಹೌದು ಹೌದು. ಒಂದು ಗಣೇಶ್ ಭಟ್ ಅವರೇ, 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಯಾಗಿ ಮೂರ್ತಿಯೂ ಕೂಡ ಸ್ಥಾಪಿತ ಆಗುತ್ತೆ. ಹಿಂದೂಗಳ ಪವಿತ್ರ ಕ್ಷೇತ್ರ ರಾಮ ಮಂದಿರದಲ್ಲಿ ಬಾಲರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯಾಗಿ ಜನರಿಗೆ ಮುಕ್ತವಾಗಿ ನೋಡುವುದಕ್ಕೆ ಅವಕಾಶ ಸಿಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಕೇಳುಗರಿಗೂ ಹೇಳೋಣ, ಕರ್ನಾಟಕದ ಸಂಬಂಧ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಕೇವಲ ಮೂರ್ತಿಗಷ್ಟೇ ಸೀಮಿತ ಆಗಿಲ್ಲ, ಅದರ ಒಂದು ಅಡಿಪಾಯಕ್ಕೂ ಕೂಡ ನಮ್ಮ ಸಾದರಹಳ್ಳಿಯ ಕಲ್ಲುಗಳೇ ಹೋಗಿದೆ ಅಂತ ಕೇಳಿದ್ದೀವಿ. ಫೌಂಡೇಶನ್ಗೂ ಕೂಡ ಕರ್ನಾಟಕದ್ದಿದೆ. ಅದೇ ರೀತಿಯಲ್ಲಿ ಮೂರ್ತಿಯಲ್ಲಿಯೂ ಕೂಡ ಕರ್ನಾಟಕದ ಸ್ಥಾನ ಬಹಳ ಪ್ರಮುಖವಾಗಿದೆ. ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ಕೆಲಸವನ್ನು ಮಾಡಿದ್ದೀರಿ, ಭಾಗವಹಿಸಿ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ನಮಸ್ಕಾರ, ಧನ್ಯವಾದ. ನಮಸ್ಕಾರ. ಇದುವರೆಗೆ ಅಯೋಧ್ಯೆಯಲ್ಲಿ ಈ ತಿಂಗಳ 22ರಂದು ಸ್ಥಾಪಿಸಲ್ಪಡುವ ಶ್ರೀರಾಮನ 3 ವಿಗ್ರಹಗಳಲ್ಲಿ ಒಂದನ್ನು ನಿರ್ಮಿಸಿದ ಇಡಗುಂಜಿಯ ಗಣೇಶ್ ಎಲ್ ಭಟ್ ಅವರೊಂದಿಗೆ ವಿಶೇಷ ಸಂವಾದವನ್ನು ಕೇಳಿದಿರಿ. ಈ ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.